ಕನ್ನಡ ನಾಡಿನ ಸಮಸ್ತ ಅನ್ನದಾತರಿಗೆ, ರೈತ ಬಂಧುಗಳಿಗೆ ಹಾಗೂ ಎಲ್ಲ ಮಾನವ ಕುಲಕ್ಕೆ ನಮಸ್ಕಾರಗಳು. ಆತ್ಮೀಯರೇ, ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ, ಏನು ಮುಂಚೆ ರಾಮನಗರ ಅಂತ ಕರಿತಾ ಇತ್ತು, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ. ಆ ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಏನು ಬೈರಮಂಗಲದವರು ಏನಾಗ್ತಾ ಇದೆ ನಿಮಗೆ ಸಮಸ್ಯೆ? ಏನ್ ಸಮಸ್ಯೆ ಆಗ್ತಾ ಇದೆ? ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಹೇಳಿ. ನಮ್ಮ ಭೂಮಿ ಇಲ್ಲಿ ತೆಂಗಿನ ತೋಟ ಐತೆ, ಭೂಮಿ ಅದೇ ಹಾಲ್ ಕದಿತೀವಿ, ಹಾಲಾಗ್ತೀವಿ ನಾವು. ಕೂಲಿ ಈಗ 487ನೇ ದಿನಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಇನ್ನು 480 500,000 ಚಿಕನ್, ಮಟನ್, ಬಿರಿಯಾನಿ ಮಂಗನ ಕೈಲೇ ಕೊಟ್ಟಂಗ ಹೋಗಿದೆ. ಈ ತರ ನಮ್ ಭೂಮಿ ನಮ್ ಬಿಟ್ಟಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕೂ ರೆಡಿ ಇದೀವಿ. ಅವರು ದುಡ್ಡಿದೆ ಅವ್ರ ಹತ್ರ. ನಿಮ್ಮಂತ ರೈತರು ಅವ್ರಿಗೆ ಇವ್ರಿಗೇನು, ಈ ಅಕ್ಕಂದೇನು 500 ಕೊಡ್ಬೇಕಾ, 1000 ಕೊಡ್ಬೇಕಾ? ತಗೋ 2000 ತಗೋ, ನಮ್ಮಿಂದಾನೆ 2 ಕೋಟಿ. 3 ವರ್ಷಕ್ಕೆ ಟೈಮ್ ಕೊಡ್ಲಿ, 2 ಕೋಟಿ ಕೊಡ್ಲಿ, 3 ವರ್ಷ ಟೈಮ್ ಕೊಡ್ಲಿ, ನಾವೇ ಒಂದ್ ಎಕರೆ ಸಂಪಾದನೆ ಮಾಡಿ ಕೊಡ್ತೀವಿ ಜಮೀನ. ಆಗುತ್ತಾ? ರೈತರು ನಾವು ವರ್ಷಕ್ಕೆ ಅದಕ್ಕೆ ಆ ಕೆಪಾಸಿಟಿ ನಮ್ಗೆ 2 ಎಕರೆ 2 ಪಂಚಾಯಿತಿ 26 ಹಳ್ಳಿಗಳು 9,400 ಎಕರೆ. ಅವ್ರಿಗೆ ಅಧಿಕಾರ ಬೆಂಬಲ ಇರ್ಬೋದು, ನಮ್ ಜನ ಬೆಂಬಲ ಇದೆ, ಜನ ಬೆಂಬಲ ಇದೆ, ರೈತ ಬೆಂಬಲ ಇದೆ. ನಮ್ ರೈತ ಸಪೋರ್ಟ್ ಮಾಡ್ತಾರೆ. ಇಡೀ ರಾಜ್ಯದ ಜನ ಇದಕ್ಕೆ ಹೋರಾಟಕ್ಕೆ ಬರಲೇಬೇಕು. ನಾವ್ಯಾವ್ದಕ್ಕೆ ಎದ್ರಲ್ಲ, ಇಷ್ಟು ದಿನ ಎದುರ್ತೀವಿ. ಎಲ್ಲರೂ ಬರ್ತಾವ್ರೆ. ಬೆನ್ನೆಲ್ ಬಂದು ಯಾರು ಕೂಡ ಜಗ್ಗಲ್ಲ. ಏನೇ ಆದ್ರೂ ಪರವಾಗಿಲ್ಲ, ನಾವು ಜೇಲ್ಗೆ ಹಾಕ್ಬಿಡ್ಲಿ, ಅವ್ನು ಕೊಲೆ ಮಾಡ್ಬಿಡ್ಲಿ, ಅದೇನ್ ಮಾಡ್ತಾನೆ ಮಾಡ್ಬಿಡ್ಲಿ. ಬೆಳಗ್ಗೆ ಏನ್ ತಿಂತಾನೆ, ಏನ್ ತಿಂತಾನೆ, ಅನ್ನಕರ ತಿನ್ನೋದು, ಅನ್ನ ತಿನ್ನಲ್ಲ, ಬಾಯಿ ಮಣ್ಣಾಕ್ಬಿಡ. ಮಾಡಿಕೊಂಡು ಒಂದು ಹೊಸ ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಳು ನಾವೆಲ್ಗೋ ಸಂಪಾದನೆ ನಮ್ಗೆ ಕೊಟ್ಟವ್ರೆ. ಬಾಯಿ ತಗೊಂಡ್ ಮಣ್ಣಾಕ್ಬಿಟ್ರೆ ನಾವೆಲ್ಗೋ ಸಾಯ್ಬೇಕು. ಕುಟುಂಬಗಳನ್ನ ಬೀದಿ ತರ ಕೆಲಸ ಮಾಡ್ತಾ ಇದ್ದಾರೆ. ಬಯಲು ಕೆಡಬೇಕಂತ, ಬೀದಿ ಬರ್ಬೇಕಂತ ಇಲ್ದಂಗ್ ಮಾಡ್ಬೇಕು. ಇಟ್ಟಾಡ್ಲಿ, ಇಟ್ಟು ನೀರಿಲ್ದೆ ಏನು ಇಲ್ದೆ ಇಟ್ಟಾಡ್ಲಿ. ದನ ಕರ ಬೇಡ, ಯಾವ್ದು ಬೇಡ, ಅವ್ನು ಇಟ್ಟಾಡ್ಲಿ. ನನ್ ಕಣ್ಣೆ ನೋಡೋಣ ಅಂತ ಮಿಂಡು ನನ್ನ ಮಗ ಗೆಲ್ತಾನ, ಇಲ್ಲ ನಾವು ಗೆಲ್ತೀವಿ. ಇಲ್ಲ, ತಾಯಿ ಭೂಮಿ ತಾಯಿನೇ ಗೆಲ್ಬೇಕು. ಆದ್ರೆ ಅಧಿಕಾರದ ಬಲ, ಹಣ ಬಲ, ತೋಳು ಬಲ, ರೌಡಿಗಳ ಬಲದಿಂದ ಅವನ್ಗೆ ರೌಡಿ, ನಮ್ಗಲ್ಲ. ಇಡೀ ಡಿ ಕೆ ಶಿವಕುಮಾರ್ ಹೆಸರು ಹೇಳಿದ್ರೆ ಇಡೀ ರಾಜ್ಯದ ಜನ ನಡುತ್ತಾರಲ್ಲ. ಏನ್ ಮಾಡ್ತಾರೆ ರೈತರು? ಹೇಳೋದಲ್ಲ, ರೈತರು ನನ್ ಕೊಟ್ಬಿಟ್ರೆ ಬಟ್ಟೆ ಹೊಡೆದೋದ್ರೆ ಅಂತ ಬಂದು ನಿಂತ್ಕೊಂಡು ನೋಡ್ಲಿ. ಅವ್ರು ಹೇಳೋರಲ್ಲ, ಅಷ್ಟು ಧೈರ್ಯ ಇಲ್ಲ ರೈತರ ಹತ್ರ ಬಂದು ಮಾತಾಡಕ್ಕೆ, ಅಷ್ಟು ಧೈರ್ಯ ಇಲ್ಲ. ನಾಕೇಟು ಹೊಡೆದ್ರು ಪರವಾಗಿಲ್ಲ, ರೈತರು ನಾನು ಆ ಕಾಮಗಾರಿ ಅಥವಾ ಯೋಜನೆ ಬಿಡಲ್ಲ ಅಂತ ಹೇಳೋರೆ. ಗಂಡಸ್ತಾನ ಇಲ್ಲ, ಇಲ್ಲಿ ಬಂದು ಕೇಳೋ ಗಂಡಸ್ತಾನ ಇಲ್ಲ, ತಾಕತ್ತಿಲ್ಲ ಅವ್ನಿಗೆ. ತಾಕತ್ತಿಲ್ಲ, ಗಂಡಸ್ತಾನ ಇಲ್ಲ, ಧೈರ್ಯ ಇಲ್ಲ. ಒಂದ್ ವೇಳೆ ಸುಮ್ಮನೆ ಮಾತಾಡ್ಕೊತಾನ ಅದಕ್ಕೆ. ಅಲ್ಲಿ 1,500 ಕೊಟ್ಬಿಟ್ಟು ಕಟ್ಕೊತಾನೆಲ್ಲ. ಮಟನ್ ಚಿಕನ್ ಮಾಡಿ ಅವ್ರು ಎಂಜಾಯ್ ಕುಡಿಯಕ್ಕೆ ಅವ್ರನ್ನ ಹಾಕೊಂಡು ನಾವು ಮುಂದೆ. ಆಮೇಲೆ ಇನ್ನೊಂದು, ಇಲ್ಲಿ ಒಂದು ತುಂಬಿದ ಹಣ್ಣಿನ ಮಾವಿನ ಹಣ್ಣಿದಾವೆ, ಇದರಲ್ಲಿನೇ ಕೆಲವೊಂದು ಕೊಳೆತ ಹಣ್ಣುಗಳನ್ನ ಬಿಟ್ಟಿದ್ದಾನಂತ, ನಿಜನಾ? ಅಂದ್ರೆ ಇಲ್ಲಿ ಎಲ್ಲ ರೈತರು ಪ್ರಮುಖವಾಗಿ ನ್ಯಾಯ ಬೇಕನ್ನುವಂತ ಹೋರಾಟಗಾರರು. ಇದ್ರ ಮಧ್ಯದಲ್ಲೇನೆ ಜನರನ್ನ ಸ್ವಲ್ಪ ದಿಕ್ಕು ತಪ್ಪಿಸುವಂತ ಕೆಲಸ, ಹುಳುಗಳನ್ನ ಇದಾರೆ, ಆಲ್ರೆಡಿ ಇದಾರೆ. ದುಡ್ಡಾಸೆಗೆ ರೈತರು ಈಗಾಗಲೇ ಅವನ ಚೇಲಗಳಾಗಿದ್ದಾರೆ. ಅವರು ಕೇವಲ 10% ಜನ, 90% ಜನ ಇಲ್ಲಿ ಶಕ್ತಿವಂತರಿದ್ದೀರಿ, ಪ್ರಾಮಾಣಿಕರಿದ್ದೀರಿ, ಹೋರಾಟಗಾರರಿದ್ದೀರಿ, ನ್ಯಾಯ ಬೇಕನ್ನುವಂತ ಛಲದೊಂದಿಗೆ ಇದ್ದೀರಿ. ತೋರ್ಸ್ಬಿಟ್ಟು ಹುಳ ಬಿಟ್ಬಿಟ್ಟು ಕೊಳಕ್ನಂತ ತೋರ್ಸ್ಬಿಟ್ಟೆ
ನಾವು ಒಪ್ತೀವ ಇಲ್ಲ ಇಲ್ಲ ನಮ್ ಇದುಗಳ ತೋರಿಸ್ಲಿ ಅವನು ಹೌದು. ಈಗ ಹುಳ ಹಾಕ್ಬಿಟ್ಟು ನಾಳೆ ಅವರು ಪೊಲೀಸನ್ ಕರ್ಕೊಂಡ್ ಬರೆಸ್ತಾರೆ, ಲಾಠಿ ಚಾರ್ಜ್ ಮಾಡಿಸ್ತಾರೆ. ಎಲ್ಲದಕ್ಕೂ ರೆಡಿಯಾಗಿ ಹಾಕಿರೋದು. ಹಾ ಪೊಲೀಸರು ಬರ್ತಾರೆ ಅಂತ ಯಾವ್ದು ಹೇಳ್ಕೊಂಡಲ್ಲ. ಈ ಕೈ ಬದ್ಲಿ ನೀವು ಪ್ರಾಣ ಕೊಡೋಕ್ಕೂ ತಯಾರಿದ್ದೀರಿ. ಪೊಲೀಸ್ನವ್ರನ್ನೇ ಕರ್ಕೊ ಬಂದು ಒಂದೇ ಮಡಗ್ಲಿ. ಹಾ ಆಮೇಲೆ ನೋಡಿ ಅವ್ರ ನೋಡೋಣ ತಾಕತ್ತು. ಒಟ್ನಲ್ಲಿ ಪಂಚೆ ಮನೆ ಕೊಡ್ತೀವಿ. ಅಷ್ಟು ಆಕ್ರೋಶ ನಿಮ್ಮಲ್ಲಿ, ಅಷ್ಟು ಸಿಟ್ಟು. ಇಲ್ಲಿ ನೋಡೋಕೆ ರೈತರು ಶಾಂತಿಯಿಂದಿದ್ದೀರಿ, ಆದ್ರೆ ರೈತರು ಶಾಂತಿ ಕದಡಿದ್ರೆ ಉಗ್ರ ರೂಪ ನರಸಿಂಹನ ಅವತಾರ. ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಯಾವ ತರ ಉಗ್ರ ರೂಪ ತಾಳ್ತಾವಳೋ ಅದೇ ತರ ತಾಳ್ತಾರೆ. ಯಾವ ತರ ಕೋಟೆನ ರಕ್ಷಣೆ ಮಾಡ್ಕೊಂಡು ಅದೇ ರೀತಿ ನಮ್ಮ ಹೆಣ್ಮಕ್ಳುಗಳು ನೀವೆಲ್ಲರೂ ರೆಡಿ ಇದ್ದೀರಿ? ಪ್ರಾಣ ಕೊಡ್ತೀರಿ, ಭೂಮಿ ಕೊಡಲ್ಲ. ಆದ್ಮೇಲೆ ಕೇಳಿಸ್ಕೊಂಡ್ರಲ್ಲ, ಮಹಿಳೆಯರು ಅವರ ಒಂದು ಸಿಟ್ಟಿನ ಕಟ್ಟೆ ಹೊಡೆದ್ರೆ ಯಾವ ಡಿ.ಕೆ. ಶಿವಕುಮಾರ್ ಉಳಿಯಲ್ಲ, ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಳಿಯಲ್ಲ, ಯಾವ ನರೇಂದ್ರ ಮೋದಿನೂ ಉಳಿಯಲ್ಲ. ಯಾಕಂತಂದ್ರೆ ರೈತರ ಕಷ್ಟ ಅವರು, ಯಾಕಂದ್ರೆ ಪಾಪ ಅವರು ಏನೋ ಬೇಕು ಅಂತ ಏನೋ ವಿಡಿಯೋ ಮಾಡ್ತವ್ರೆ, ಅವ್ರನ್ನ ನಾವು ತಿಳಿಸೋಣ ಅಂತ ಹೇಳ್ತಾ ಇಲ್ಲ. ಅವ್ರ ಮನದಾಳದಿಂದ ಬರುವಂತ ಉಕ್ಕಿ ಉಕ್ಕಿ ಬರುವಂತ ಮಾತುಗಳವು. ದಯವಿಟ್ಟು ವಿಡಿಯೋ ನೋಡಿದ್ರೆ ಎಲ್ಲರೂ ಎಲ್ಲಾ ಕೊನೆಗೆ ಇನ್ನೊಂದು ಕರೆ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡುವಂತ ನಿಜವಾಗ್ಲೂ ಕೂಡ ನೀವು ರೈತರು ಬೆಳೆದಂತ ಅನ್ನ ತಿನ್ನುವಂತ ಮನುಷ್ಯರಾಗಿದ್ರೆ ಅಲ್ವಾ, ರೈತರು ಕಷ್ಟಪಟ್ಟು ಬೆಳೆಯುವಂತ ಹಾಲು, ಹಣ್ಣು, ಹಂಪ್ಲು, ರಾಗಿ, ಗೋಧಿ, ಭತ್ತ, ಜೋಳ ತಿಂದು ಜೀವನ ಮಾಡುವಂತ ನಿಜಕ್ಕೂ ನೀವು ಮನುಷ್ಯರಾಗಿದ್ರೆ, ಅನ್ನದಾತರಿಗೆ ಗೌರವ ಕೊಡೋರಾಗಿದ್ರೆ, ಅನ್ನದಾತರಿಗೆ ಬೆಂಬಲ ಕೊಡೋರಾಗಿದ್ರೆ, ದಯವಿಟ್ಟು ಒಂದು ದಿನ ಆದ್ರೂ ಕೂಡ ನೀವು ಬಿಡದಿ ಹೋಬಳಿ ವ್ಯಾಪ್ತಿಯ ಬೈರಮಂಗಲ ಏನು ಸರ್ಕಲ್, ಮುಖ್ಯ ಸರ್ಕಲ್ ಅಲ್ಲಿ ಹೋರಾಟ ನಡೀತಾ ಇದೆ, ರೈತರ ಹೋರಾಟ. ಅಲ್ಲಿ ಬಂದು ನೀವೇನು ಬಂದು ಭಾಷಣ ಮಾಡೋದು ಬೇಡ, ಬಂದು ಇಲ್ಲಿ ಬಂದು ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ನಿಮ್ ಜೊತೆಯಾಗಿದ್ದೀವಿ ಅನ್ನುವಂತ ಭರವಸೆ ಕೊಡ್ತಿದ್ರೆ ಅವ್ರಿಗೆ ಇನ್ನೂ 100 ಪಟ್ಟು ಆನೆ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನೀವು ಒಂದೊಂದು ಮಾಡೋ ವಿಡಿಯೋ ನಮ್ಗೆ ಎಷ್ಟು ಧೈರ್ಯ ತುಂಬುತ್ತೆ ಗೊತ್ತಾ. ನಮ್ಗೆ ಯಾವ್ದೇ ನಮ್ಮ ಜೊತೆ ಯಾವುದೇ ಸರ್ಕಾರ ಇಲ್ಲ, ನಮ್ಗೆ ನಮ್ ಬೆಂಬಲ ಇರೋದು ಜನ ಬೆಂಬಲ, ರೈತ ಬೆಂಬಲ. ದಯವಿಟ್ಟು ಒಂದು ವಿಡಿಯೋ ನೋಡಿದ್ರೆ ಎಲ್ಲರೂ ಸಪೋರ್ಟ್ ಮಾಡಿ. ನಾವು ನಿಮ್ಗೆ ನಂಬ್ಕೊಂಡಿರೋದು ಜನಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಬಂದಿರೋ ಒಂದು ವಿಡಿಯೋ ನೋಡ್ಬಿಟ್ಟು ದಯವಿಟ್ಟು ಬೈರಮಂಗಲ ಇದಕ್ಕೆ ಬಂದು ನೋಡಿ. ನಮ್ ರೈತರು ಎಷ್ಟು ಕಷ್ಟ, ಮಕ್ಕಳು ಮರಿಗಳನ್ನೆಲ್ಲ ಎಷ್ಟು ಕಷ್ಟದಿಂದ ನಾವು ನೋಡ್ಕೊಂತಾ ಇದೀವಿ ಈ ಭೂಮಿ ಉಳಿಸ್ಕೊಳ್ಳೋದಕ್ಕೋಸ್ಕರ. ದಯವಿಟ್ಟು ಎಲ್ಲರೂ ಬಂದು ವರ್ಷ ಪೂರ್ತಿ ಬೆಳೆಯೋ ಬೇಸಾಯ ಇದು, ಇಂಥ ಭೂಮಿನ ಕಳ್ಕೊಂಡು ಬದುಕೋ ಶಕ್ತಿ ಇಲ್ಲ. ನಾವು ಬಂಧುಗಳೇ, ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ರು, ಇದು ಬಂಜರು ಭೂಮಿ, ಇಲ್ಲಿ ಏನು ಬೆಳೆಯೋದಿಲ್ಲ ಅಂತ. ನಾವು ನಿನ್ನೆಯಿಂದ ನಮ್ಮ ಗುರುಮೂರ್ತಿ ಅವರು, ರಾಜ್ಯ ರೈತ ಘಟಕದ ಅಧ್ಯಕ್ಷರು ಶ್ರೀ ಜೋಗಮುನ್ನಳ್ಳಿ ಗುರುಮೂರ್ತಿ ಅವರ ನೇತೃತ್ವದಲ್ಲಿ ಇಡೀ 2-3 ಪಂಚಾಯತಿ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದೀವಿ. ಇದು ಒಂಥರ ಮಲೆನಾಡು. ಏನು ಮಂಗಳೂರಲ್ಲಿ, ಉಡುಪಿಯಲ್ಲಿ ಒಳ್ಳೆ ಗಾಳಿ, ಒಳ್ಳೆಯ ಮರಗಳು, ಒಳ್ಳೆಯ ಹಣ್ಣಿನ ಗಿಡಗಳು ಬೆಳಿತಾವ್ರೆ, ಒಳ್ಳೆಯ ಬೆಳೆಗಳು ಬೆಳಿತಾರೆ. ಮಣ್ಣಂತೂ ಅಬಾಬಾಬ, ಬಂಗಾರ ಹಾಕಿ ಬಂಗಾರ ಬೆಳೆಯುವಂತ ಮಣ್ಣು ಇದು. ರೊಕ್ಕ ಉಳಿಯಲ್ಲ, ಬಿಲ್ಡಿಂಗ್ ಉಳಿಯಲ್ಲ, ಏನು ಉಳಿಯಲ್ಲ, ಭೂಮಿನೇ ಉಳಿಯೋದು. ಪರಂಗಿಯನ್ನು, ಮಾವನನ್ನು, ಅಷ್ಟನ್ನು ಪ್ರತಿಯೊಂದು ಪ್ರತಿಯೊಂದು ನಮ್ಮ ಭೂಮಿಲದೆ ರಾಗಿ ಬೆಳ್ಕೊತಿದ್ದೀವಿ. ಎಲ್ಲ ಜೀವನ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಷ್ಟೊಂದು ಅವರು ಆಕ್ರೋಶವನ್ನು ಹೊರಾಗ್ತಾ ಇದ್ದಾರೆ. ನಾನು ಹೇಳ್ದಂಗೆ ನಿಜಕ್ಕೂ ನೀವು ರೈತರ ಮಕ್ಕಳಾಗಿದ್ರೆ, ಅನ್ನದಾತರ ಮಕ್ಕಳಾಗಿದ್ರೆ, ಅಥವಾ ನೀವು ಯಾವುದೇ IT-BT ಓದಿದ್ರು ಕೂಡ, MBBS, ಡಾಕ್ಟ್ರು, ಇಂಜಿನಿಯರ್ ಏನೇ ಆದರೂ ಕೂಡ ನೀವು ತಿನ್ನೋದು ರೈತರು ಬೆಳೆಯುವಂಥ ಅನ್ನ.
ನೀವು ನಿಜಕ್ಕೂ ಅನ್ನದಾತರಿಗೆ ಬೆಂಬಲಿಸಬೇಕು. ಇವತ್ತು ರೈತ ಉಳಿಬೇಕು, ರೈತ ಬದುಕಬೇಕು, ಅಥವಾ ಇಂಥ ರೈತರ ಮಕ್ಕಳು ಜೀವನ ಮಾಡ್ಬೇಕು ಅನ್ನುವಂಥ ಹಂಬಲ ಛಲ ಇದ್ರೆ, ಯಾಕಂದ್ರೆ ಇವರಿದ್ರೆ ನೀವು, ಇವರಿದ್ರೆ ದೇಶ, ಇವರೇನೆ ಏನಾದರೂ ಬೆಳೆಯೋದು ಬಿಟ್ಟುಬಿಟ್ರೆ, ಅಥವಾ ಹಣ್ಣು ಹಂಪಲು ಗೋಧಿ ಭತ್ತ ರಾಗಿ ಬೆಳೆಯೋದು ಬಿಟ್ಟುಬಿಟ್ರೆ ನೀವು ಮಣ್ಣು ತಿನ್ನಕ್ಕಾಗಲ್ಲ, ನೀವು ಡಾಕ್ಟರ್ ಓದಿದಂಥದ್ದು ಕೂಡ ಏನು ತಿನ್ನಕ್ಕಾಗಲ್ಲ. ಆದ್ರೆ ಇವ್ರು ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ. ನೀವು ಇನ್ನೊಂದು ಒಂದು ವೇಳೆ ನೀವು ಬರೋಕ್ಕಾಗಿಲ್ಲ, ನನಗೆ 24 ಗಂಟೆಗೂ ಕೆಲಸ ಇರುತ್ತೆ ಅನ್ನೋದಾದರೆ, ನಮ್ಮಲ್ಲಿ ಒಂದು QR ಕೋಡ್ ಸ್ಕ್ಯಾನ್ ಇದೆ, ಸ್ಕ್ಯಾನರ್ ಹಾಕೋರಲ್ಲ ಹಾಕಿದ್ದಾರೆ. ಆ ಸ್ಕ್ಯಾನರ್ ಕೋಡ್ನ ಇದಕ್ಕೆ ನಾನು ಏನದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ನಿಮ್ಮ ಕೈಲಾದಷ್ಟು 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, ಯಾಕಂತಂದ್ರೆ ಇಲ್ಲಿ ಬಂತಂತಂದ್ರೆ ಅದರದ್ದೇ ಆದಂಥ ಖರ್ಚುಗಳಿದಾವೆ. ದಿನನಿತ್ಯ 100 ರೈತರು ಬರ್ತಾರೆ. ಟೀ, ಕಾಫಿ, ನೀರು, ಸ್ವಚ್ಛತೆ, ಚೇರು, ಮೈಕು, ಹೀಗೆ ಹಲವಾರು ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಹಣಕಾಸಿನ ಸಹಾಯ ಕೂಡ ಬೇಕಾಗುತ್ತೆ. ಹಾಗಾಗಿ ತಾವು ನೀವು ಏನೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ, ಏನೇ ದೊಡ್ಡ ಕೆಲಸ ಮಾಡ್ತಾ ಇದ್ರು ಕೂಡ, ನಿಮಗೆ ಇಲ್ಲಿ ಬರೋಕ್ಕಾಗಲ್ಲ ಒಂದು ದಿನ ಅಂದರೂ ಕೂಡ ದಯವಿಟ್ಟು ಸ್ಕ್ಯಾನರ್ ಹಾಕ್ತಿದ್ದೀನಿ. ಆ ಸ್ಕ್ಯಾನರಿಗೆ ನಿಮ್ಮ ಕೈಲಾದಷ್ಟು ದೇಣಿಗೆ ಸಹಾಯ ಮಾಡಿ ಅಂತ ವಿನಂತಿ ಮಾಡ್ತೀನಿ. ಈಗ ನಮ್ಮ ಜೋಗನಹಳ್ಳಿ ಗುರುಮೂರ್ತಿ ಅವರು, ರಾಜ್ಯ ರೈತ ಘಟಕದ ಅಧ್ಯಕ್ಷರು, ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಚೆನ್ನಾಗಿ ಬಂಧುಗಳೇ, ನಾವು ಹೇಳ್ತಾ ಇರೋದಿಷ್ಟೇ ನೋಡಿ, ನಮ್ಮ ಇದು ಎದರಲ್ಲಿ ಬಂದಿರೋ ಅಕ್ಕ ತಂಗಿಯರು ಈಗ ಬೇಕಾದಷ್ಟು ಅವರ ದುಃಖ ದುಂಬನವನ್ನು ನಿಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಈಗ ನೋಡಿ, ಇಲ್ಲಿ 9,600 ಎಕರೆ ಜಮೀನನ್ನ ಸರ್ಕಾರ ವಶಪಡಿಸ್ಕೊಳ್ತಾ ಇದೆ. ಇದು ನಾಚಿಕೇಡಿನ ಪ್ರಸಂಗ. ಇದು ಬೇಕಾಗಿರಲಿಲ್ಲ. ಇವತ್ತು ಅಲ್ಲಿ ಸೂರ್ಯನಗರದಲ್ಲಿ 40 ವರ್ಷದಿಂದ ಹಂಚಿದ್ದು ನಿವೇಶನಗಳು ಹಾಗೆ ಬಿದ್ದಿದ್ದಾವೆ. ಅಂಥದ್ರಲ್ಲಿ ಇವತ್ತು ಯಾರು ನಿವೇಶನ ಕೇಳಿದ್ದಾರೆ ಇವರಿಗೆ? ನಾವು ಕೇಳಿದ್ವಾ? ಗ್ಯಾರಂಟಿನ ಕೇಳಿದ್ವಾ? 5 ಗ್ಯಾರಂಟಿ ಇಲ್ಲ. ನಮ್ಮ ಬದುಕುವ ಹಕ್ಕನ್ನ ರಕ್ಷಣೆ ಮಾಡಿಕೊಡಿ ಅಂತ ನಾವು ಕೇಳಿದ್ವು. ಆದರೆ ಅದನ್ನು ಮಾಡೋಕ್ಕಾಗಲಿಲ್ಲ. ರೈತರಿಗಾಗಿ ಏನೂ ಮಾಡಲಿಲ್ಲ ನೀವು. ಈಗ ನಮ್ಮ ಹತ್ರ ಜಮೀನು ಕಿತ್ಕೊಳ್ಳೋದೊಂದು ಸುಲಭದ ಕೆಲಸ ಅಂತ ನೀವು ಮಾಡಿಕೊಂಡು ನೀವು ಕೋಟ್ಯಾಧಿಪತಿಗಳ ಕೆಲಸ ಲಕ್ಷ ಕೋಟಿಗಳನ್ನು ದುಡ್ಡು ಮಾಡೋಕ್ಕೆ ಇದು ಮಾಡ್ತಾಯಿದ್ದೀರಿ. ಈಗ ನೋಡಿ, 9,600 ಅಂದರೆ ಹೆಚ್ಚು ಕಡಿಮೆ 10,000 ಅಂತ ಇಟ್ಕೊಳ್ಳಿ. 10,000 ಕುಟುಂಬಗಳು, ಅರ್ಧ ಎಕರೆ ಐತೆ, 10 ಗುಂಟೆ ಐತೆ, 20 ಗುಂಟೆ ಐತೆ, 30 ಗುಂಟೆ ಐತೆ, 1 ಎಕರೆ ಐತೆ. ಇಂಥ ರೈತರೇ ಜಾಸ್ತಿ ಇರೋದಿಲ್ಲಿ. ನಾವು ನೋಡಿದ್ದೀವಿ ಇಲ್ಲಿ ಹಳ್ಳಿಗೆಲ್ಲ ಹೋಗಿ ನೆನ್ನೆ ಮೊನ್ನೆ ಎಲ್ಲ. ಆದ್ದರಿಂದ ಸುಮಾರು 10,000 ಕುಟುಂಬ ಅಂದರೆ 10 × 4 40,000 ಜನಗಳನ್ನು ನಿರಾಶ್ರಿತರನ್ನಾಗಿ ಮಾಡ್ತೀರಿ. ಈ ನೀವು ಮಾಡೋ ಗಣದಾರಿ ಕೆಲಸ ಇದ್ದಾವೆ, ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಡಿ ಈ ಕಾರ್ಯವನ್ನು ಸ್ಥಗಿತಗೊಳಿಸಿ, ಇದನ್ನು ಮಾಡಬೇಡಿ, ಇಂಥ ಯಾವುದೇ ಕೆಲಸ ಮಾಡಬೇಡಿ ಬೆಂಗಳೂರು ಸುತ್ತ ಅಂತ ಕೈ ಮುಗಿದು ನಾನು ಕೇಳಿಕೊಂಡು ನಾನು ಮಾತನ್ನು ಮುಗಿಸ್ತಿದ್ದೀನಿ. ನೀವು ಗಂಭೀರವಾಗಿ ಈ ವಿಷಯನ ತಗೊಂಡು ರೈತರನ್ನ ರಕ್ಷಿಸಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಿದ್ದೀನಿ. ನಮಸ್ಕಾರ.